ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇದು ಬಂದು ನಿನ್ನೆ ವಿಡಿಯೋಗೆ ಕಂಟಿನ್ಯೂ ಆಗ್ತಿದೆ. ಅಂದರೆ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಸೊ ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಏನಕ್ಕೆ ಫುಲ್ಲು ಲಾಂಗ್ ವಿಡಿಯೋ ಆದರೆ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ, ಅದಕ್ಕೆ ಇದು ನಿನ್ನೆ ವಿಡಿಯೋಗೆ ಕಂಟಿನ್ಯೂ ಆಗ್ತಿದೆ. ಏನಕ್ಕೆ ತುಂಬ ಲಾಂಗ್ ವಿಡಿಯೋ 40 ನಿಮಿಷ ವಿಡಿಯೋ ಆಗಿಬಿಡುತ್ತೆ. ಏನಕ್ಕೆ ಇವತ್ತು ನಾನು ನಿಮಗೊಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿನ್ನೆ ವಿಡಿಯೋಗೆ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲೋ ಪಾಪನ ಜೊತೆ ಆಟಾಡೋ, ಹೋಗಲ್ ಪಾಪನ ಜೊತೆ ಆಟಾಡೋ, ಎದೋಗು. ನಿಮ್ಮ ಮಿಸ್ಸಸ್ ಬರೀಕಿಲ್ವಂತೆ ವಿಡಿಯೋಗೆ, ಸುಂದರವಾಗಿದ್ದಾರಂತೆ, ನಾಚಿಕೆ ಅದದಂತೆ. ಒಳಗೆ ಹಾಕಂಟಿ ಪೂರ್ತಿ ಮುಳುಗ್ಸಿ ಆಯ್ಕಿಲ್ವಂತೆ. ಸಂಘದ ಸಂಘ ಆಂಟಿ ಕೊಡ್ತಾ ದುಡ್ಡ. ಈ ವಿಡಿಯೋ ಬಂದು ನಿನ್ನೆ ವಿಡಿಯೋಗೆ ಸ್ವಲ್ಪ ಕಂಟಿನ್ಯೂ ಆಗ್ತಿದೆ. ಏನಕ್ಕೆ ನಾನು ತುಂಬ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಿಲ್ಲ. ನಿನ್ನೆ ವಿಡಿಯೋ ಅಂತ ಅಂದರೆ ನಿನ್ನೆ ಬೆಳಿಗ್ಗೆಯಿಂದ ಸಂಜೆ ತನಕ ಅಪ್ಪಿದು ಡೈಲಿ ರೋಟೀನ್ ಏನಿರುತ್ತೆ ಮತ್ತು ನನ್ನದು ಅಪ್ಪಿದು ಜೊತೆಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ಡೈಲಿ ಅಪ್ಪಿ ಮತ್ತು ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ. ಸೊ ನಿನ್ನೆ ಸಂಜೆಯಿಂದ ಇದು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕೆ ಇವತ್ತು ನಾನು ತೊಗರಿಕಾಳು ಕರ್ವಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಅದು ರೆಸಿಪಿ ನಿಮಗೆ ಹೇಳ್ಕೊಡ್ಬೇಕು, ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋಗೆ. ಸೊ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇವಾಗ ಕರ್ಮಿನ ಸಾರು ಮಾಡೋದಕ್ಕೆ ಬೆಳ್ಳುಳ್ಳಿ ಇರಲಿಲ್ಲ, ಸೊ ಅಪ್ಪಿನ ಅಂಗಡಿ ಕಳಿಸಿದ್ದೀನಿ. ಆಲ್ರೆಡಿ ನೆನ್ನೆನೇ ಹೇಳ್ದಂಗೆ ಕಾಳು ಕೂಡ ಎಡ್ಕೊಂಬಂದಿದ್ದೀನಿ, ತೊಗರಿ ಕಾಳು. ಇವಾಗ ಕರ್ಮಿನ ಸಾರು ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಹೇಳ್ತೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ತಿನ್ನೋದಿಲ್ಲ ಕರ್ಮೀನು, ಏನಕ್ಕೆ ಕಾಯಿ ಎಟ್ಕೊಬರೋದಕ್ಕೆ ಹೋಗಿದ್ನಲ್ಲ. ಸೊ ಇಲ್ಲಿ ನಮ್ಮ ಪಕ್ಕದ ಮನೆ ಅಕ್ಕ ಕೂಡ ತಿನ್ನೋದಿಲ್ಲ. ಹೆಂಗೆ ತಿಂತಿರೋ ಕಾಣೆ ಅಂತ ಹೇಳ್ತಾಯಿದ್ರು. ಅವ್ರಿಗೇನು ಗೊತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ತಿನ್ನೋರಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಒಂದು 3-4 ಟೊಮೊಟೊ ಬೇಕು. ಯಾಕಂದರೆ ಈ ಸಾಂಬಾರಿಗೆ ಹುಳಿ ಮೇನು, ಹುಳಿ ಚೆನ್ನಾಗಿ ಬಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೆ ನಾನಿಲ್ಲಿ ಒಂದು 4 ಟೊಮೊಟೊನ ತಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಹಾಗೆ ಒಂದು ಸ್ವಲ್ಪ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದು ಬಿಟ್ಟರೆ ಕಾಯಿ, ಕಡಲೆ ಮತ್ತು ಚಕ್ಕೆ ಲವಂಗದ ಪೌಡ್ರು ಮತ್ತು ತೆಂಗಿನಕಾಯಿ. ಸೊ ಏನಪ್ಪ ಅಂತ ಅಂದರೆ ಇನ್ನು ಅದಕ್ಕೆ ಮೇನಾಗಿ ಬೇಕಾಗಿರೋದು ಬದನೆಕಾಯಿ ಅಷ್ಟೇ. ಹಾಗೆ ಸಾಂಬಾರು ಸೊಪ್ಪು ಆಡಿಸೋದಕ್ಕೆ. ತೆಂಗಿನಕಾಯಿ ನೋಡಿ ಗೈಸ್ ಯಾವ ರೀತಿ ಐತೆ ಒಳಗಡೆ. ಸೊ ಇದು ಬಂದು ಒಳಗಡೆನೇ ಮೊಳಕೆ ಕಡ್ದೈತೆ. ಇದು ಚೆನ್ನಾಗಿ ಮೊಳಕೆ ಕಡಿದ್ಮೇಲೆ ಇದು ಸ್ವಲ್ಪ ದಪ್ಪ ರೀತಿ ಆಗುತ್ತೆ. ಅವಾಗ ಅದನ್ನು ತಿಂದರೆ ಏನಪ್ಪ ಅದು ಕಿಡ್ನಿ ಸ್ಟೋನ್ ಎಲ್ಲ ಆಗೋದಿಲ್ಲ, ಹೃದಯಕ್ಕೆಲ್ಲ ಒಳ್ಳೇದಂತೆ ಇದು ನಮ್ಮ ಅಪ್ಪ ಹೇಳ್ತಾಯಿದ್ರು. ಇವಾಗ ಫಸ್ಟು ಖಾರ ಆಡಿಸ್ಕೊಳ್ಳೋದಕ್ಕೆ ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗದ ಪೌಡ್ರು ಹಾಗೆ ಸಾಂಬಾರು ಸೊಪ್ಪನ್ನ ಹಾಕಿ ಇವಾಗ ಇದನ್ನು ಫಸ್ಟು ಪೇಸ್ಟ್ ಮಾಡ್ಕೊಬಿಡ್ತೀನಿ. ಏನಕ್ಕೆ ಜಾರು ಚಿಕ್ಕದಲ್ವಾ. ಸೊ ಇವಾಗ ಕಾಯಿ ಹುಡಿಯೆಲ್ಲ ಹಾಕಿದ್ರೆ ಲೋಡು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಬೇಕಂದ್ರೆ ಕಾಯಿ ಕಡಲೆ ಹುಡಿನ ಸಪ್ರೇಟ್ ಆಡಿಸ್ಕೊತೀನಿ. ಬಂದಾಗ ಏನಿದು ಇಷ್ಟೇ ಕೊಟ್ಟಿದ್ದು, ಕವರ್ಗೆ ಕೊಡ್ಲಿಲ್ವ ಬೆಳ್ಳುಳ್ಳಿನ? ನಿಜ ಹೇಳು, ಬಿಡಿಸ್ತಾ? ಸುಳ್ಳು ಹೇಳ್ಬೇಡ, ನಿಜ ಹೇಳು. 10 ರೂಪಾಯಿಗೆ 4 ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಗೈಸ್. ನಿಜ ಹೇಳು, ಕವರ್ ಕೊಟ್ಟಿದ್ರ ಇಲ್ಲಾಂದ್ರೆ ಬಿಡಿಸ್ಬಿಟ್ಟ? ಅದು ಕವರ್ ಕೂಡ ಕೊಟ್ಟಿಲ್ಲ, ಹಂಗೆ ಕೈಲೇ ಕೊಟ್ಟು ಕಳಿಸ್ಬಿಟ್ಟವ್ರೆ. ಕೇಳ್ಬೇಕು ತಾನೆ ನೀನು, ಕೈಲಿ ಹೆಂಗೆ ಇಟ್ಕೊಂಡು ಹೋಗ್ಲಿ ಕವರ್ ಕೊಡಿ ಅಂತ. ಬೇರೆದೆಲ್ಲ ಮಾತಾಡ್ತೀಯ. ಬಂದಿದೆ
ತಗೊಳ್ಳಿ ತಾತಂದು ಹೇಳ್ಬೇಕು ತಾನೆ ನೀನು ಕವರ್ ಕೊಡಿ, ನಾನು ಚಿಕ್ಕವನು ಬಿಡಿಸ್ಬಿಡ್ತೀನಿ ಅಂತ. ಸರಿ ಬಿಡು, ಆಯಿತು. ಹಾಗೆ ಇವಾಗ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ಜೊತೆಗೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಇವಾಗ ಚಕ್ಕೆ ಲವಂಗ ಪೌಡ್ರನ್ನ ಹಾಕ್ಕೊಂಡು ಫಸ್ಟ್ ಇದನ್ನು ರುಬ್ಕೊಬಿಡ್ತೀನಿ. ಆಮೇಲೆ ಕಾಯಿ ಕಡಲೆನ ಆಡಿಸ್ಕೊತೀನಿ. ಏನು ಇನ್ನೂ ಅದಕ್ಕೆ ತೆಗಿ. ಸರಿ ತಿನ್ನು. ಎಲ್ಲರೂ ಪ್ಯಾಂಟ್ ಎಲ್ಲರೂ ನೋಡಿದ್ರೆ ಕದ್ಬಿಡಿ. ಈಗ ಇನ್ನು ನೋಡ್ಬೇಕು. ಬಿ ಬಿ ಸಿ ಡಿ ಬುಡಿ. ಇವಾಗ ಸಿ ಹೇಳು. ಡಿ ಡಿ ಇ ಎಫ್ ಎಫ್ ಜಿ ಡಿ ಎಚ್ ಎಚ್ ಐ ಜೆ ಕೆ ಎಲ್ ಎಲ್ ಎಂ ಎಂ ಎನ್ ಎನ್ ಓ ಓ ಪಿ ಪಿ ಕ್ಯೂ ಕ್ಯೂ ಆರ್ ಆರ್ ಎಸ್ ಎಸ್ ಟಿ ಟಿ ಯು ಯು ವಿ ವಿ ಡಬ್ಲ್ಯೂ ಡಬ್ಲ್ಯೂ ಎಕ್ಸ್ ಎಕ್ಸ್ ವೈ ವೈ ಝೆಡ್. ಇವಾಗ ಬರೀ ನಾನು ಸಾಂಬಾರು ಮಾಡ್ತೀನಿ, ನೀನು ಇವಾಗ ಹೋಮ್ವರ್ಕ್ ಬರಿ. ನಾನು ಬರ್ತೀನಿ. ಇಲ್ಲೇ ಪಕ್ಕದಲ್ಲಿ ಕೂತ್ಕೊತೀನಿ, ಬರೀ ಇವಾಗ. ನಾನು ಇವತ್ತು ಬರೋದು. ಬರೀ ಇವಾಗ. ಇವತ್ತು ಬರೋದು. ಒಡ್ಸ್ಕೋಬೇಡ, ಸುಮ್ಮನೆ ಬರೀ. ಮತ್ತೆ ಏನು ಹೇಳಿದ್ರು? ಎಲ್ಲ ಮರ್ತ್ಕೊಂಡವನೆ, ಏನು ಹೇಳ್ತಲ್ಲ, ಏನು ಬರೆಯೋದಕ್ಕೂ ಬರ್ತಾಯಿಲ್ಲ ಅಂತ ಅಲ್ವಾ ಅಂಗನವಾಡಿಲಿ ಹೇಳಿದ್ದು. ಇವಾಗ ನಮ್ಗೆ ಅವಮಾನ ಆಗ್ಬೇಕಲ್ವಾ? ನಿಂಗೆ ಅದೇ ತಾನೇ ಬೇಕಾಗಿರೋದು. ಬೇಡ ಅವಮಾನ ತೆಗಿ. ಏನು ಅವಮಾನ ಬೇಡ. ಅವಮಾತಲ್ಲ, ಅವಮಾನ ಆಗಬೇಕು, ಆಗಬಾರ್ದು. ನಮಗೆ ಬೇಡ, ಆಗಬಾರ್ದು ಅವಮಾನ. ಬರೀ ಕಾಯ್ದಕ್ಕೆ ಇಟ್ಟಿದ್ದೀನಿ, ನೀರು ಮಳ್ತಾ ಇದೆ. ಇವಾಗ ಕಾಳನ್ನ ಹಾಕ್ತಾ ಇದ್ದೀನಿ ನೀರೊಳಗಡೆ. ಇವಾಗ ಇದು ಒಂದು ಸ್ವಲ್ಪ ಬೇಯಬೇಕು ಕಾಳು. ಇವಾಗ ಇಲ್ಲಿ ಖಾರ ಕೂಡ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಆವಾಗಲೇ ಹೇಳ್ದಂಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹುಡಿ ಕೂಡ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇವಾಗ ಇದನ್ನು ಫಸ್ಟು ಹಾಕ್ಬಿಟ್ರೆ ಖಾರ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆಮೇಲೆ ಬೇಕಂದ್ರೆ ಕಾಯಿ ಮತ್ತು ಕಡಲೆನ ಹಾಕಿ ಆಡಿಸ್ಬಿಟ್ಟು ಲಾಸ್ಟಲ್ಲಿ ಹಾಕ್ಬೋದು ಅಂತ. ಸೊ ಏನಕ್ಕೆ ಅಂದರೆ ಜಾರಲ್ಲಿ ಲೋಡು ಜಾಸ್ತಿ ಆಯಿತು, ಅದಕ್ಕೋಸ್ಕರ. ನೀವೇನಾದರೂ ಮಾಡಬೇಕಾದ್ರೆ ಸೊ ಇದ್ರ ಜೊತೆಗೆ ಕಾಯಿ ಕಡಲೆ ಎಲ್ಲನೂ ಜೊತೆಗೆ ಹಾಕ್ಕೊಂಡು ಆಡಿಸ್ಕೊಂಡು ಸಾಂಬಾರು ಮಾಡೋದಕ್ಕೆ ಕಾಳು ಸ್ವಲ್ಪ ಬೇಯುತ್ತಲ್ಲ ಆವಾಗ ಹಾಕಿ. ಸೊ ನಾನಿಲ್ಲಿ ಲೋಡು ಜಾಸ್ತಿ ಆಯ್ತಲ್ಲ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಇದೇ ಥರ ಮಾಡ್ತೀನಿ ಅಂದರೆ ನೀವು ಮನೇಲಿ ಇದೇ ಥರನೇ ಮಾಡ್ಬೋದು. ಈ ಥರನಾದ್ರು ಮಾಡಿ ಆ ಥರನಾದರೂ ಮಾಡ್ಬೋದು. ಹೋಮ್ವರ್ಕ್ ಮಾಡ್ತಾ ಇದೀಯಾ? ಏನಾಯ್ತು? ಪೆನ್ಸಿಲು ಎಲ್ಲ ಬಿಡು, ತಗೋ ಬರಿ. ಅದು ಬಿಡು, ತಗೋ ಬರಿ. ಬರಿ ಅಂದೆ. ಮಮ್ಮಿ ಲಾಲಿಪಾಪ್ ತಿಂದು ಬಡತ್ತಾಯ್ತಲ್ಲ. ಲಾಲಿಪಾಪ್ ನಾಳೇನು ತಗೊಳಕ್ಕೆ ಇಲ್ಲ ನಿನಗೆ. ತಿನ್ಬಿಟ್ಟು ಬರೆಯೋಕೆ ಆಯ್ಕಿಲ್ಲ ಅಂತಿದ್ಯಲ್ಲ, ಅದಕ್ಕೆ ಬರೀ ಇವಾಗ. ಇದು ಬಡತ್ತೈತಲ್ಲ, ಸಿಕ್ಕಿಲ್ಲ, ಬರೀ ಇವಾಗ. ಏನಾಗಲ್ಲಕ್ಕನಂತೆ, ಬರಿ. ಇವಾಗ ಇದಕ್ಕೆ ಹುಣ್ಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಹುಳಿ ಬೇಯಬೇಕು, ಅದಕ್ಕೋಸ್ಕರ. ಸೊ ಇವಾಗ ಕಾಳೆಲ್ಲ ಬೆಂದಿದೆ. ಇವಾಗ ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ಬೇಯಲಿ, ಅಷ್ಟರಲ್ಲಿ ಕಾಯಿ ಆಡಿಸ್ಕೊಂಡು ಅದನ್ನ ಇವಾಗ ಹಾಕ್ತೀನಿ. ಇದು ಇವಾಗ ಚೆನ್ನಾಗಿ ಮಳ್ತಿದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಫಸ್ಟೇ ಹಾಕಿದ್ರೆ ಬೆಂದೋಗ್ಬಿಡುತ್ತೆ ಅಂತೇಳಿ ಇವಾಗ ಹಾಕ್ತಾಯಿದ್ದೀನಿ.
ಹಾಗೆ ಇವಾಗ ಕಾಯಿ ರಸನ ಹಾಕ್ತಾಯಿದ್ದೀನಿ. ಕಾಯಿ ಮತ್ತು ಕಡಲೆನ ರುಬ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ, ಸಾರು ನಿಮಗೆ ಎಷ್ಟು ಬೇಕು ಸಾಂಬಾರು ಮಸಾಲೆನ ಹೆಂಗೆ ರುಬ್ಕೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ನಮಗೆ ತೆಳ್ಳೆ ಇರಬೇಕು ಅಂದರೆ ತೆಳ್ಳೆ ಮಾಡ್ಕೋಬೋದು. ಇವಾಗ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಬೇಯಬೇಕು. ಕೆಲವೊಂದು ಸಲ ಹೀಗೆ ನಾವೇನಾದರೂ ಊರಿಗೆ ಹೋಗಿ ಬಂದಾಗ ಮನೇಲಿ ಯಾರೂ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರೋದಿಲ್ಲ. ಅವ್ರು ಯಾವ ಥರ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಬಯಸೋ ಅಷ್ಟೇ. ಏನಾದರೂ ಇಲ್ಲ ಅಂದರೆ ಅದೇ ತಕ್ಷಣ ಹೋಗಿ ತಗೊಂಡು ಬಂದು ಏನು ಬೇಕು ಅದನ್ನು ತಗೊಂಡು ಬಂದು ಆ ತಕ್ಷಣಕ್ಕೆ ಸಾಂಬಾರು ಏನು ಬೇಕು ಅದನ್ನು ರೆಡಿ ಮಾಡ್ಕೋತಾರೆ. ಅವ್ರಿಗೆ ನಾಳೆ ಯೋಚನೆ ಇರೋಲ್ಲ. ಆದರೆ ಹೆಣ್ಮಕ್ಳಿಗೆ ಆ ಥರ ಅಲ್ಲ. ಎಲ್ಲ ಪ್ರತಿಯೊಂದು ಇರಬೇಕು ಅಡುಗೆಗೆ. ಏನಕ್ಕಂದರೆ ಸ್ವಲ್ಪ ಏರುಪೇರಾದರೂ ಹಂಗೈತೆ ಹಿಂಗೈತೆ ಅಂತ ಹೇಳೋದು ಜಾಸ್ತಿ. ಅದೇ ಅವರೇ ಮಾಡಿದ ಅಡುಗೆ ಆದರೆ ಹೇಗಿದ್ರು ಊಟ ಮಾಡಿಬಿಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ರೀತಿ. ಇವಾಗ ಸಾಂಬಾರು ನೀಟಾಗಿ ಎಲ್ಲ ಬೆಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಕರ್ಮೀನು ಸಾರು ತುಂಬ ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬಿಟ್ಟು ಮಾಡಬೇಕು. ಕೆಲವೊಬ್ಬರು ಆವಾಗಲೇ ಹೇಳ್ದಂಗೆ ತಿನ್ನಲ್ಲ. ಇವಾಗ ಕರ್ಮೀನು ಸಾಂಬಾರಿಗೆ ಉಪ್ಪೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡಬೇಕು. ನಾನು ಆವಾಗಲೇ ಹೇಳ್ದಂಗೆ ಮನೇಲಿ ಏನೂ ಇರಲಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿಯನ್ನು ತರಿಸ್ಕೊಂಡೆ, ಕರಿಬೇವು ಸೊಪ್ಪು ಅಂತೂ ಇರಲಿಲ್ಲ. ಊರಿಗೆ ಕಾಲ್ ಮಾಡಿ ಹೇಳಿದೆ ಬರುವಾಗ ತಗೊಂಡು ಬನ್ನಿ ಅಂತ. ಅವರು ಬರೋ ಸ್ವಲ್ಪ ಲೇಟ್ ಆಗುತ್ತೆ, ನಾನು ಬರೋ ಅಷ್ಟರಲ್ಲಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿಲ್ಲ. ನೀವು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳಿ. ಏನಕ್ಕೆಂದರೆ ನಾನು ಆಮೇಲೆ ಹಾಕಿಲ್ಲ ಅಂತೇಳಿ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೋಸ್ಕರ. ಇವಾಗ ಸಾಸಿವೆ ಮತ್ತು 1-2 ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಸಾಂಬಾರು ಒಳಗಡೆ ಹಾಕಬೇಕು. ಹಾಗೆ ಇವಾಗ ಯಾವ ಪ್ಯಾನಲ್ಲಿ ಪಾತ್ರೆಯಲ್ಲಿ ನಾವು ಒಗ್ಗರಣೆ ಮಾಡಿರ್ತೀವಿ ಅದೇ ಪಾತ್ರೆಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕರ್ಮೀನ ತೊಳೆದ್ಬಿಟ್ಟು ಅಂದರೆ ಒಂದು 5 ನಿಮಿಷ ಬಿಟ್ಟಿರಬೇಕು. ಅದನ್ನು ಎಣ್ಣೆ ಒಳಗಡೆ ಹಾಕಿ ಇವಾಗ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆ ಒಳಗಡೆ ಫ್ರೈ ಮಾಡಿಬಿಟ್ಟು ಕರ್ಮೀನ ಆಮೇಲೆ ನೀರೊಳಗಡೆ ಹಾಕಿ ತೊಳೆದ್ಬಿಟ್ಟು ಹಾಕ್ತಾರೆ. ಆ ಥರನಾದರೂ ಮಾಡ್ಬೋದು, ಈ ಥರನಾದರೂ ಮಾಡ್ಬೋದು. ಸೊ ನಾನು ಯಾವಾಗಲೂ ಇದೇ ಥರ ಮಾಡೋದು. ಕೆಲವೊಂದು ಸಲ ಆ ಥರನೂ ಮಾಡ್ತೀನಿ, ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಆಮೇಲೆ ನೀರೊಳಗಡೆ ಹಾಕಿ ತೊಳೆದ್ಬಿಟ್ಟು ಹಾಕ್ತೀನಿ. ಇನ್ನು ಕೆಲವೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಮುಂಚೆನೇ ತೊಳೆದ್ಬಿಟ್ಟು ನೀರಲ್ಲಿ ಆಮೇಲೆ ಫ್ರೈ ಮಾಡ್ತೀನಿ. ಸೊ 2 ಥರನೂ ಮಾಡ್ಬೋದು. ಕರ್ಮೀನ ತುಂಬ ಜಾಸ್ತಿ ಹುರಿಬಾರ್ದು, ಏನಕ್ಕೆಂದರೆ ಅದು ಬೇಗ ಸೀದೋಗ್ಬಿಡುತ್ತೆ, ತುಂಬ ಒಣಗಿರುತ್ತಲ್ಲ, ಅದಕ್ಕೆ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಸೇಮ್ ಇದನ್ನು ಇವಾಗ ಒಗ್ಗರಣೆ ಮಾಡಿ ಯಾವ ರೀತಿ ಸಾಂಬಾರು ಒಳಗಡೆ ಹಾಕ್ತೋ ಇದನ್ನು ಅದೇ ರೀತಿ ಹಾಕಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಏನಕ್ಕೆಂದರೆ ಕರ್ಮೀನೆಲ್ಲ ಬೇಯಬೇಕಲ್ಲ. ಅದು ಅಲ್ಲದೆ ಇದು ಬೇಗ ಬೆಂದಾಗುತ್ತೆ. ಅಂದರೆ ಮೀನು ಸಾಂಬಾರು ಮಾಡುವಾಗಲೇ ನಾವು ಲಾಸ್ಟಲ್ಲಿ ಹುಳಿಯೆಲ್ಲ ಬೆಂದಮೇಲೆ ಮೀನು ಹಾಕ್ತೀವಿ. ಸೊ ಇದು ಅದೇ ರೀತಿ ಬೇಗ ಆಗೋಗ್ಬಿಡುತ್ತೆ. ಅಪ್ಪಿ ಬೇರೆ ಅಮ್ಮ ಮೀನು ತೋರ್ಸಮ್ಮ, ನೋಡ್ತೀನಿ ತೋರ್ಸಮ್ಮ ಅಂತ ಹೇಳ್ತಾ ಇದ್ದ. ಅವನಿಗೆ ತೋರಿಸ್ಬಿಟ್ಟು ಆಮೇಲೆ ಸಾಂಬಾರು ಒಳಗಡೆ ಹಾಕ್ತೆ. ಸೊ ಆವಾಗಲೇ ಹೇಳ್ದಂಗೆ ಈಗ ಇದೊಂದು 5 ನಿಮಿಷ ಬೇಯಬೇಕು. ಮೀನು ಸಾರಾದರೂ ಅಷ್ಟೇ ಲಾಸ್ಟಲ್ಲಿ ಹಾಕ್ತೀವಿ ಮೀನನ್ನ, ಏನಕ್ಕೆಂದರೆ ಬೇಗ ಬೆಂದೋಗುತ್ತೆ ಅಂತ. ಸೇಮ್ ಇದು ಅದೇ ರೀತಿ ಹುಳಿಯೆಲ್ಲ ಬಂದಮೇಲೆ ಹಾಕೋದು. ಸೊ ಇದಿವಾಗ ಸಾಂಬಾರು ರೆಡಿ ಆಯಿತು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮೀನು ಸಾಂಬಾರು ಥರನೇ ಇರುತ್ತೆ. ಹುಳಿ ಜಾಸ್ತಿ ಬಿಟ್ಟಿರ್ತೀವಲ್ಲ ಅದಕ್ಕೆ. ಇವತ್ತು ಬರೀ ರೈಸ್ ಮಾಡ್ತಾಯಿದ್ದೀನಿ, ಮುದ್ದೆ ಮಾಡ್ತಾಯಿಲ್ಲ. ಏನಕ್ಕೆಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಊರಿಂದ ಬಂದಿರೋದು ಈಗ ಅಲ್ವಾ, ಎಲ್ಲ ಖಾಲಿ ಆಗಿಬಿಟ್ಟೈತೆ. ರಾಗಿ ಹಿಟ್ಟು ಕೂಡ ಇಲ್ಲ, ಅದಕ್ಕೆ ಅವ್ರಿಗೆ ಬೆಳಗ್ಗೆ ಕೊಟ್ಟು ಕಳಿಸಿದೆ. ಅದೇ ಹೇಳಿದ್ನಲ್ಲ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ, ಅದಕ್ಕೆ ಇವತ್ತು ಮುದ್ದೆ ಮಾಡಲಿಲ್ಲ, ರೈಸೇ ಮಾಡಿದೆ. ಸಾಂಬಾರೆಲ್ಲ ರೆಡಿ ಆಯಿತು. ಸಾಂಬಾರೆಲ್ಲ ಆದಮೇಲೆ ಹಾಕೊಂಡು ಊಟ ಮಾಡಿದೆ. ಅವ್ರು ಬರೋ ತನಕ ನನಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಹೊಟ್ಟೆ ಹಸಿತಾಯಿತ್ತು. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಾನು ಮಾಡಿರೋ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳ್ದಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.